ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಬಂದುಬಿಟ್ಟು ನಮ್ಮ ಹುಡುಗರಿಗೋಸ್ಕರ ಮಾಡಿರೋದು. ಏನಂದರೆ ಆಲ್ರೆಡಿ 30 ವರ್ಷದ ಹತ್ರ ಇರಬೇಕು ಅನಿಸುತ್ತೆ ಅಲ್ವಾ? ಹೌದು. ಇನ್ನೂ ಲೈಫ್ ಸೆಟ್ಲ್ ಆಗಿಲ್ಲ ಅನಿಸುತ್ತೆ ಅಲ್ವಾ? ಊರಲ್ಲಿ ಹೊಸ ಮನೆಯೋ ಕಟ್ತಾ ಇದ್ದೀರ ಅನಿಸುತ್ತೆ. ಹೌದು. ಮನೆ ಕಟ್ಟೋಕ್ಕೆ ಹಣ ಕೂಡ ಕಡಿಮೆ ಬಿದ್ದಿರ್ಬೋದು. ಅದಕ್ಕೆ ಸಾಲ ಏನೋ ಮಾಡಿದ್ದೀರ ಅನಿಸುತ್ತೆ, ಲೋನು ಬ್ಯಾಂಕು ಅಂತ. ಹೌದು. ಮತ್ತು ತಿಂಗಳ ಈ ಸಾಲ ತೀರ್ಸೋಕ್ಕೆ ದುಡಿಯೋಕ್ಕೆ ಬೆಂಗಳೂರು ಸೇರಿರ್ಬೇಕನ್ಸುತ್ತೆ ಅಲ್ವಾ? ಹೌದು. ತನ್ನ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ಮತ್ತು ತನ್ನ ಜೀವನನ ಸುಧಾರಿಸ್ಕೊಳ್ಬೇಕು, ಮತ್ತು ಊರಲ್ಲಿ ಹೊಸ ಮನೆ ಕಟ್ಟಬೇಕು, ಅದ್ರ ಮೇಲೆ ಹೊಸ ಮದುವೆ ಆಗಬೇಕು. ಜೊತೆ ಇದ್ದವರೆಲ್ಲ ಆಲ್ರೆಡಿ ಒಂದು ಹಂತಕ್ಕೆ ಹೋದರು, ನಾನು ಮಾತ್ರ ಇನ್ನೂ ಇಲ್ಲೇ ಉಳ್ಕೊಂಡೆ, ನನ್ನ ಲೈಫ್ ಎಲ್ಲಿಗೆ ಹತ್ತುತ್ತೋ ಗುರು ಗೊತ್ತಿಲ್ಲ ಅಂತ ನಮ್ಮ ಮಿಡಲ್ ಕ್ಲಾಸ್ ಹುಡುಗರು ತುಂಬ ಒದ್ದಾಡ್ತಿರ್ತಾರೆ ಪಾಪ. ತಮ್ಮನ್ನು ತಾವೇ ಜವಾಬ್ದಾರಿಯನ್ನು ಹಗ್ಗದಿಂದ ಅವರೇ ಬಿಗಿಯಾಗಿ ಕಟ್ಕೊಂಡಿರ್ತಾರೆ. ಅದು ಯಾವಾಗ ಬಿಡಿಸ್ಕೋಬೇಕು ಅಂತ ಅವರಿಗೆ ಗೊತ್ತಾಗಲಿಲ್ಲ, ಎಲ್ಲಿಗೆ ಹತ್ತುತ್ತೋ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ. ಆದರೆ ಪ್ರಾಬ್ಲಮ್ಗಳ ಮಧ್ಯೆ ತನ್ನನ್ನು ತಾನೇ ತೊಡಗಿಸ್ಕೊಂಡಿರ್ತಾರೆ. ಆದರೆ ತಾನು ಕಂಡ ಕನಸುಗಳನ್ನು ಈಡೇರಿಸ್ಬೇಕು ಅಂತ ಹಗಲು ರಾತ್ರಿ ದುಡಿತಿರ್ತಾರೆ. ತುಂಬ ಜನಕ್ಕೆ ಅನಿಸುತ್ತೆ ಹುಡುಗರ ಲೈಫ್ ಏನೋ ಈಸಿ, ಅವ್ರಿಗೇನು ಕಷ್ಟ ಇಲ್ಲ, ಎಲ್ಲಿ ಬೇಕಾದರೂ ಸುತ್ತಾಡ್ಬೋದು, ಏನು ಬೇಕಾದರೂ ಮಜಾ ಮಾಡ್ಬೋದು ಅಂತ. ಆದರೆ ಜವಾಬ್ದಾರಿಯಾಗಿ ಮಿಡಲ್ ಕ್ಲಾಸ್ ಹುಡುಗರು ಬೆಂಗಳೂರಲ್ಲಿ ದುಡಿಯೋಂಥ ಒಬ್ಬ ಹುಡುಗನಿಗೆ ಮಾತ್ರ ಇದರ ಅನುಭವ ಇರುತ್ತೆ. ಎಲ್ಲರ ಥರ ಆತ ಕೂಡ ಕನಸ್ಕೊಂಡಿರ್ತಾನೆ. ಆದರೆ ಎಲ್ಲೋ ಒಂದು ಕಡೆ ತುಂಬ ಜನ ಸಕ್ಸಸ್ಫುಲ್ ಆಗುತ್ತಾರೆ. ಆದರೆ ಇದನ್ನು ನನಗೆ ಮಾಡೋಕ್ಕಾಗಿಲ್ಲ ಅಂತ ಕೆಲವರು ಕುಡಿತಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಅಂಥವ್ರು ಯಾರು ಕುಡಿಯೋಕ್ಕೆ ಶುರು ಮಾಡಿಬೇಡ್ರಿ. ಲೈಫ್ ಅನ್ನೋದು ಅದು ಯಾವ ಥರ ನೀವು ಕಟ್ಕೋತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋದು ಕಲೀರಿ, ಆಯಿತಾ? ಸಮಸ್ಯೆಗಳು ಬರಬೇಕಾದ್ರೆ ಅದಕ್ಕೊಂದು ಪರಿಹಾರ ಅಂತ ಹುಡ್ಕೊಂಡು ಬರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಏನಿಲ್ಲ. ಎಲ್ಲದಕ್ಕೂ ಔಷಧಿ ಅಂದರೆ ಒಂದು ದುಡಿಮೆ. ನೀವು ಸದಾ ದುಡಿತಾ ಇರಿ, ನಿಮ್ಮ ಪರಿಶ್ರಮಕ್ಕೆ ಒಂದಿನ ಸಕ್ಸಸ್ ಸಿಗುತ್ತೆ ಎಲ್ಲರ ಹಂತಕ್ಕೆ. ಫಸ್ಟ್ ಎಲ್ಲರೂ ಸ್ವಲ್ಪ ಬೇಗ ಯಶಸ್ಸನ್ನು ತಲುಪಿರ್ಬೋದು, ನೀವು ತಲುಪೋಕ್ಕೆ ಸ್ವಲ್ಪ ತಡ ಆಗುತ್ತೆ ಅಲ್ವಾ? ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಆಯಿತಾ? ಮಿಡಲ್ ಕ್ಲಾಸ್ ಹುಡುಗರ ಲೈಫೇ ಹಿಂಗೆ, ಹ್ಯಾಪಿಯಾಗಿರಿ. ಆದ್ರೆ ಏನು ಗೊತ್ತಾ, ಮಿಡಲ್ ಕ್ಲಾಸ್ ಹುಡುಗರ ವಿಶೇಷತೆ, ಅವ್ರ ಜೀವನವನ್ನು ಹಂತವಾಗಿ ಅನುಭವಿಸ್ತಾರೆ. ಬೇರೆ ಯಾರು ಅನುಭವಿಸೋಕ್ಕಾಗಲ್ಲ, ಆಯಿತಾ? ಒಂದು ಹಬ್ಬ ಇದೆ ಅಂದರೆ ಅದು ಕೂಡ ಅನುಭವಿಸ್ತಾರೆ ಅವರು. ಹೆಂಗೆ ಅಂದರೆ ಸಿಗೋ 1-2 ದಿನದ ರಜೆಗಳ ಮಧ್ಯೆ ಊರಿಗೆ ಹೋಗ್ಬಿಟ್ಟು ಪಟ್ಟಂತ ತಂದೆ ತಾಯಿ ಜೊತೆ ಹಬ್ಬ ಹರಿದಿನಗಳು ಮಾಡಿ ಮತ್ತೆ ನೆಕ್ಸ್ಟ್ ಡೇನೇ ಬೆಂಗಳೂರಿಗೆ ಓಡ್ಬಿಡ್ತಾರೆ ಅಲ್ವಾ? ಬೇರೆಯವ್ರು ಹಂಗಲ್ಲ, ಹೋದರೆ 6 ತಿಂಗಳಿಗೆ ಒಂದು ಸಲ. ಆದರೆ ಇವ್ರು ಆ ಥರ ಮಾಡಲ್ಲ. ಒಂದು ಚಿಕ್ಕ ಪ್ರೋಗ್ರಾಮ್ ಇದೆ ಅಂದರೂ ಕೂಡ ಊರಿಗೆ ಹೋಗ್ತಾರೆ. ಸೀಟ್ ಸಿಗುತ್ತೋ ಇಲ್ವೋ ಅದ್ರ ಬಗ್ಗೆ ಏನೂ ಯೋಚನೆ ಇಲ್ಲ. ಇದ್ದಕ್ಕಿದ್ದ ಸಡನ್ನಾಗಿ ಯೋಚನೆ ಮಾಡೋದು, ಟ್ರೈನ್ ಸೀಟ್ ಇದೆಯೋ ಕನ್ಫರ್ಮ್ ಆಗಿದೆಯೋ ಇದ್ರ ಬಗ್ಗೆ ಯೋಚನೆನೇ ಮಾಡಲ್ಲ, ಸಡನ್ನಾಗಿ ಊರು ಹೋಗ್ತಾರೆ. ಇದು ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರ ಲೈಫು. ಯಾಕಂದರೆ ಇದೆಲ್ಲ ಯಾಕೆ ಹಂಚ್ಕೊತಿದ್ದೇನೆಂದರೆ ಇದೆಲ್ಲ ನನಗೆ ಸ್ವಲ್ಪ ಅನುಭವ ಆಗಿದೆ. ಹೀಗಾಗಿ ನನಗಲ್ಲ, ತುಂಬ ಹುಡುಗರ ಪ್ರಾಬ್ಲಮ್ ಅಥವಾ ಸಮಸ್ಯೆಗಳು ಕೂಡ ಇದೇ ಇರುತ್ತೆ. ನಾನು ತುಂಬ ಕೇಳಿದ್ದೀನಿ, ಅದಕ್ಕೋಸ್ಕರ ಈ ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ ಹಂಚ್ಕೊಳ್ತಾ ಇದ್ದೀನಿ. ಯಾರ್ಯಾರಿಗೆ ಇದರ ರಿಲೇಟೇಬಲ್ ಇದ್ದೀರಾ ಅಥವಾ ಯಾರ್ಯಾರಿಗೆ ಇದರ ಅನುಭವ ಆಗ್ತಾ ಇದೆ ಮತ್ತು ಆಗಿದೆ ಅಂಥವ್ರು ಒಂದು ಕಮೆಂಟ್ ಹಾಕಿ. ಧನ್ಯವಾದ.